ನಿಜವಾದ ಸಂತೋಷವು ಉಳ್ಳಬೇಕಾದರೆ ಜಕ್ಕಯ್ಯ యేసయ్యను చేర్చుకున్నట్లుగా ಜಕ್ಕಯ್ಯನು ಹೇಗೆ ಯೇಸು ಸ್ವಾಮಿಯನ್ನು ಸೇರಿಸಿಕೊಂಡಿದ್ದಾನೋ నీ హృదయంలో యేసయ్యను చేర్చుకోవాలి. ಹಾಗೆ ನಿನ್ನ ಹೃದಯದಲ್ಲಿ ಯೇಸು ಸ್ವಾಮಿಯನ್ನು నీ హృదయంలో ఇంట్లో వాక్యం ఉండాలి. ನಿನ್ನ ಹೃದಯದಲ್ಲಿ ಇರುವಂತಹ ಮನೆಯಲ್ಲಿ ದೇವರ నీ ವಾಕ್ಯ హృదయంలో ఇంట్లో దేవుని మనస్సు ఉండాలి. ನಿನ್ನ ಹೃದಯದಲ್ಲಿ ದೇವರ ಮಂದುಷ್ಯವರಿರಬೇಕು. అదే నిజమైన ಅದೇ సంతోషం. ನಿಜವಾದ ಕ್ರಿಸ್ಮಸ್ ಸಂತೋಷ. అదే నిజమైన క్రిస్మస్. ಅದೇ ನಿಜವಾದ ಕ್ರಿಸ್ಮಸ್. అందుకే ఆయన అంటున్నాడు, ಆತನು ಹೇಳುತ್ತಿದ್ದಾನೆ, సంతోషకరమైన శుభవర్తమానం. ಸಂತೋಷಕರವಾದ ಶುಭ ವರ್ತಮಾನವು. ఆ సంతోషం నాకు ఇచ్చిన దేవుడు, ಆ ಸಂತೋಷವು ನನಗೆ ಕೊಡಲ್ಪಟ್ಟಿರುವಂತ నన్ను ದೇವರು, బలపరిచిన దేవుడు, ನನ್ನನ್ನು ಬಲಪಡಿಸುವಂತ నన్ను ದೇವರು, రక్షించిన దేవుడు, ನನ್ನನ್ನು ರಕ್ಷಿಸುವಂತ ದೇವರು, నన్ను జ్ఞాపకం చేసుకున్న దేవుడు. ಜ್ಞಾಪಕ ಮಾಡಿರುವಂತ ఈ ದೇವರು మధ్యాహ్నం నిన్ను కూడా జ్ఞాపకం ಈ చేసుకోవడానికి, ಮಧ್ಯಾಹ್ನ ನಿನ್ನನ್ನು ಕೂಡ ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ ఒక మనిషికి నిజమైన సంతోషం కలగాలంటే ಒಬ್ಬ ಮನುಷ್ಯನಿಗೆ ನಿಜವಾದ ಸಂತೋಷ ಹೊಂದಿಕೊಳ್ಳಬೇಕಾದ್ರೆ ఒకటి ಒಂದು ఆయనను చేర్చుకోవాలి. ಆತನನ್ನು ಅಪ್ಪಿಕೊಳ್ಳಬೇಕು. నీ జీవితంలో ನಿನ್ನ ಜೀವಿತದಲ್ಲಿ ప్రథమ స్థానం ఆయనకి ఇవ్వాలి. ಮೊದಲನೇ ಸ್ಥಾನ ದೇವರಿಗೆ నీ ಕೊಡಬೇಕು. ఇంటిలో ప్రథమ స్థానం ఆయనకి ఇవ్వాలి. ನಿನ್ನ ಮನೆಯಲ್ಲಿ ಮೊದಲನೇ ಸ್ಥಾನ ದೇವರಿಗೆ మొట్టమొదటి స్థానం ఆత్మీయ జీవితానికి ఇవ్వాలి. ಮೊಟ್ಟ ಮೊದಲನೇ ಆತ್ಮೀಯ ಸ್ಥಿತಿಯಲ್ಲಿ ಇರಬೇಕು. ಕಾರಣ నిన్ను నన్ను రక్షించింది ఆయనే. ನಿನ್ನನ್ನು ನನ್ನನ್ನು ರಕ್ಷಿಸುವವರು నీ కొరకు నా కొరకు ప్రాణం ಮಾಡ್ಲಾಕಾಗಲ್ಲ. ಯಾಕಂದ್ರೆ ರೊಕ್ಕ ಎಷ್ಟು ಇದ್ರು ಬಿ ಈ ಸೇವೆ ಮಾಡ್ಲಾಕಲ್ಲ. ಅವರಿಗೆ ಅಕ್ಕೋರಿ ಮೊಟ್ಟ ಮೊದಲೇ ಧನ್ಯವಾದ. ನಾನೇನು ಈ ಓಣೆ ಕೌನ್ಸಿಲರ್ ಆಗಿದ್ದೀನಿ. ಮೊದಲು ನಮ್ಮ ಅಕ್ಕೋರ್ ಬಲ್ ಬಂದಿದ್ದೆ ಕ್ಯಾನ್ವಸಿಂಗ್. ಯಾಕ ನಾವು ಫಸ್ಟ್ ಸಲ ಬಂದೀವಿ, ರಾಜಕೀಯ ಮನೆತನವ್ರು ಬಂದಿದ್ದಿಲ್ಲ. ನಾವು ಹಿಂಗೇನೋ ಒಂದು ಸಂಘಟನೆಯಿಂದ ಬಂದಿರೋ ಯಾಕೆ ನೋಡಿ ನಮ್ಗೆ ಹೆಲ್ಪ್ ಮಾಡೋದು. ತಮ್ಮ ಎಲ್ಲರೂ ಬರ್ತಾರೆ, ಹಿಂಗೆ ಹೇಳ್ತಾರೆ, ಏನು ಕೆಲಸ ಮಾಡಲ್ಲ ತಮ್ಮ ನಮ್ಮೆಲ್ಲ ನೋಡಿ. ಯಾಕೆ ನಮ್ಮ ನಂಬಿಕೆ ಹಾಕು ನಮಗೆ ಏನೋ ಹೆಲ್ಪ್ ಮಾಡಿದ್ರೆ ಬಹಳಷ್ಟು ನಮಗೆ ಅಕ್ಕೋರು ನಮಗೆ ನಂಬಿಕೆ ಹಾಕಿ ಹೆಲ್ಪ್ ಮಾಡಿದರೆ ಅವ್ರ ಕಡೆಯಿಂದ ನಾನು ಜೀವನ ಪೂರ್ತಿ ಚಿರಋಣಿಯಾಗಿರ್ತೇನೆ ಅಂತ ಹೇಳಿ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕ್ರಿಸ್ಮಸ್. ದೇವರಿಗೆ ಮಹಿಮೆ ಆಗಲಿ. 2025ನೇ ಸಾಲಿನಲ್ಲಿ ಮತ್ತೆ ಈ ಒಂದು ವರ್ಷ ಅಂದರೆ ಪ್ರತಿ ಒಂದು ವರ್ಷ ಈ ಒಂದು ಶಾಪರಿಗೇಟಿನಲ್ಲಿ ಕ್ರಿಸ್ಮಸ್ ಆರಾಧನೆ ಜರುಗುವ ಹಾಗೆ ಈ ಒಂದು ವರ್ಷ ಕೂಡ ದೇವರ ಬಲವಾಗಿ ಜರುಗುವ ಹಾಗೆ ಸಹಾಯ ಮಾಡಿದರು. ಈ ಒಂದು ಕೂಟದಲ್ಲಿ ಅಂದರೆ ಕ್ರಿಸ್ಮಸ್ ಇವತ್ತಿನ ಒಂದು ಕೂಟದಲ್ಲಿ ಅನೇಕ ಸೇವಕರು ಮತ್ತು ಅನೇಕ ಸಮಾಜದ ನಾಯಕರು ಇದರಲ್ಲಿ ಭಾಗಿಯಾಗಿರುವಂಥದ್ದು ತುಂಬ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಅದರಲ್ಲಿ ಮುಖ್ಯವಾಗಿ ಈ ಒಂದು ಶಾಪರಿಗೇಟಿನ ಒಂದು ಒಳ್ಳೆ ಸಮಾಜ ಸೇವಕರು, ಒಂದು ದೇವರ ಮಹಿಮೆಗಾಗಿ ಮತ್ತು ಸಮಾಜದಲ್ಲಿ ಒಳ್ಳೆ ರೀತಿಯಿಂದ ಉಪಯೋಗಿಸಲ್ಪಡುವಂಥವರು ಹನುಮಂತ್ ಸರ್ ಅವರು ಅಂದರೆ ಈ ಒಂದು ಶಾಪರಿಗೇಟಿನ ಕೌನ್ಸಿಲರ್ ಆಗಿರ್ತಾರೆ. ಅವರು ಕೂಡ ಇವತ್ತಿನ ದಿವಸ ಈ ಒಂದು ಕ್ರಿಸ್ಮಸ್ ಇವತ್ತಿನ ಆರಾಧನೆಗೆ ಅಂದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಬಂದು ಬಹಳ ಒಂದು ರೀತಿಯಿಂದ ಸಂತೋಷವಾಗಿ ಎಲ್ಲರ ಜೊತೆ ಇವತ್ತಿನ ಕಾರ್ಯಕ್ರಮ ಜರುಗುವ ಹಾಗೆ ಒಂದು ಸಂತೋಷದಿಂದ ಭಾಗಿಯಾಗಿದ್ದಕ್ಕಾಗಿ ಅವ್ರಿಗೂ ಕೂಡ ನಾನು ವಂದನೆ ಹೇಳ್ತೇನೆ. ಸೊ ಹಾಗೆ ಒಂದು ಶಹಾಗಂಜ್ ಅಲ್ಲಿ ಕೂಡ ಒಂದು ಕೌನ್ಸಿಲರ್ ಆಗಿರುವಂಥ ಪ್ರತಿ ಒಂದು ವರ್ಷ ಈ ಒಂದು ಶಾಪರಿಗೇಟಲ್ಲಿ ಒಂದು ಕ್ರಿಸ್ಮಸ್ ಕಾರ್ಯದಲ್ಲಿ ಬರಬೇಕೆಂಬ ಆಸಕ್ತಿಯನ್ನು ಹೇಳುವಾಗ ಅಭಿಕಾಳಿಸ್ ಅವರು ಕೂಡ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಬಹಳ ಒಂದು ಒಳ್ಳೆ ರೀತಿಯಿಂದ ಶೋಭೆ ತಂದಿರುವಂಥವರಾಗಿದ್ದಾರೆ. ಅದಕ್ಕೋಸ್ಕರ ಇವತ್ತಿನ ದಿವಸ ಇಬ್ಬರು ಒಂದು ಒಳ್ಳೆ ರೀತಿಯಿಂದ ಇರುವಂಥ ನಾಯಕರು ಇವತ್ತಿನ ಕ್ರಿಸ್ಮಸ್ ಕಾರ್ಯದಲ್ಲಿ ಬಂದಿದ್ದಕ್ಕಾಗಿ ಮತ್ತು ಇವತ್ತಿನ ದಿವಸ ಸೇರಿರುವಂಥ ನಿಮ್ಮೆಲ್ಲರಿಗೆಲ್ಲ ನಾನು ತುಂಬಾ ವಂದನೆ ಹೇಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಮ್ಮ ಹೆಸರು ಮನೋಹರ್ ಪಾಸ್ಟರ್, ನ್ಯೂ ಬೇತೇಲ್ ಪ್ರಾರ್ಥನೆ ಮಂದಿರ ಸಭಾಪಾಲಕರು ನಾನಾಗಿರ್ತೇನೆ. ಎಲ್ಲರಿಗೂ ಜಯ ಕ್ರಿಸ್ತ. ಮೊಟ್ಟ ಮೊದಲಾಗಿ ಸಮಸ್ತ ನಡೆಯ ಜನತೆಗೆ ಅಡ್ವಾನ್ಸ್ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯ ಕೋರುತ್ತಾ, ಇವತ್ತು ಶಾಪುರ್ಗೇಟಲ್ಲಿ ನ್ಯೂ ಬೇತೇಲ್ ಚರ್ಚ್ ಎರಡನೆಯ ಚರ್ಚ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ದೂರಿಯಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಈ ಕ್ರಿಸ್ಮಸ್ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ಮೂಲೆಯಂಥ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಸಭೆಯ ಸಭಾಪಾಲಕರಂಥ ಶ್ರೀ ಮನೋಹರ್ ಪಾಸ್ಟರ್ ಪ್ರತಿ ವರ್ಷದ ಈ ವರ್ಷ ಕೂಡ ಎಲ್ಲ ಜನರಿಗೆ ಒಂದು ದೇವರು ಹುಟ್ಟಿದ ಶುಭ ಸಂದೇಶವನ್ನು ಎಲ್ಲರಿಗೂ ಸಾರುತ್ತಾ ಒಳ್ಳೆಯ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಅವರು ಒಳ್ಳೆಯ ಒಂದು ಬೀದರ್ ಜಿಲ್ಲೆಯಲ್ಲಿ ಒಂದು ನಿಷ್ಠಪಾತ ಒಂದು ಸೇವೆ ಸಲ್ಲಿಸ್ತಾ ಇದ್ದಾರೆ. ಸರ್ದು ಸೇವೆಯನ್ನು ಹೆಚ್ಚಿನ ಒಳ್ಳೆತನಾಗಲಿ, ಆಯುಷು, ಆರೋಗ್ಯ ಮತ್ತು ಅವ್ರ ಸೇವೆಯನ್ನು ಉನ್ನತ ಮಟ್ಟಿಗೆ ಬೆಳೆಯಲಿ ಅಂತ ಹೇಳಿ ನಾನು ಸಮಸ್ತ ಜನರ ಪರವಾಗಿ ನಾನು ಸರಿಯಾಗಿ ಆಶಿಸ್ತೇನೆ. ಮತ್ತು ಪ್ರತಿ ವರ್ಷ ಕೂಡ ನನಗೆ ಈ ಸಭೆ ಇವರು ಟೋಟಲಿ 4 ಸಭೆ ಬೀದರ್ ಜಿಲ್ಲೆ ನಡೀತಾ ಇದೆ. ಆ 4 ಸಭೆ ನನಗೆ ಅವರು ಯಾವುದೂ ಕಾರ್ಯಕ್ರಮದಲ್ಲಿ ಮಿಸ್ ಮಾಡಿ ಚೀಫ್ ಗೆಸ್ಟ್ ಹಾಕಿ ಕರೆದು ನನ್ನ ಸನ್ಮಾನ ಮಾಡಿ ಈ ಬೀದರ್ ಜಿಲ್ಲೆಗೆ ನನಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸರ್ಗೆ ನನ್ನ ಪರವಾಗಿ ಮತ್ತು ನಮ್ಮ ಸಹೋದರರು ಇಲ್ಲಿರ್ತಕ್ಕಂಥ ಈ ನಗರಸಭೆ ಸದಸ್ಯರು, ಆತ್ಮೀಯ ಸಹೋದರರು ಹನುಮಂತ್ ಮಲ್ಕಾಪುರ ಸಾಹೇಬರು ಕೂಡ ಸರ್ಗೆ ಚರ್ಚಿಗೆ ಬೆನ್ನೆಲುಬಾಗಿ ಎಲ್ಲ ರೀತಿಯಿಂದ ಸಹಕಾರ ಈಗ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ. ಮುಂದಿನ ದಿನಮಾನಗಳಲ್ಲಿ ಈ ಓಣಿಯಲ್ಲಿ ಒಂದು CC ಕಾಮಗಾರಿಯ ಬಗ್ಗೆದಾಗೆ ಇಲ್ಲಿರ್ತಕ್ಕ ಜನರು ಚರ್ಚಿನ ಭಕ್ತಾದಿಗಳು ಬೆಳ್ಕೊಂಡಾಗ ಧಾರಾಳವಾಗಿ ಬರ್ತಕ್ಕಂಥ ಮುಂದಿನ ಕ್ರಿಸ್ಮಸ್ ಹಬ್ಬ ಒಳಗಡೆಗೆ ನಾನೊಂದು ರೋಡ್ ಮಾಡಿಕೊಡ್ತೇನೆ ಅಂತ ಹೇಳಿದಾರೆ. ಅವ್ರಿಗೂ ಕೂಡ ನಮ್ಮ ಸಹೋದರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇಲ್ಲಿ ಮತ್ತೊಂದು ಸಲ ನಮ್ಮೆಲ್ಲರಿಗೆ ನಾನು ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯ ಕೊಡ್ತೀನಿ. ಜೈ ಹಿಂದ್, ಜೈ ಕನ್ನಡ. ಎಲ್ಲರಿಗೂ ಜೈ ಕೃಷ್ಣ. ಪ್ರೈಸ್ ಲಾರ್ಡ್. ಎಲ್ರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸ್ತೇನೆ. ವಿಶೇಷವಾಗಿ ತಮಗೆಲ್ಲರೂ ಕ್ರಿಸ್ಮಸ್ ಹಬ್ಬದ ಒಂದು ಶುಭಾಶಯಗಳನ್ನು ಕೋರ್ತಾನೆ.
ಮತ್ತು ಇನ್ನೊಂದು ಆವರ್ತಿ ಇವತ್ತಿನ ದಿವಸ ನಮ್ಮ ಸಭೆಯಲ್ಲಿ ಅಂದರೆ ನ್ಯೂ ಬೆಥೆಲ್ ಗೋಸ್ಪಲ್ ಚರ್ಚ್ನ 2ನೇ ಬ್ರಾಂಚಿನಲ್ಲಿ ಇವತ್ತಿನ ದಿವಸ ಅದ್ದೂರಿಯಾಗಿ ಕ್ರಿಸ್ಮಸ್ ಆಚರಣೆ ನಡೀತು. ಆಮೇಲೆ ಅದೆಲ್ಲ ದೇವರ ಕೃಪೆಯಿಂದಲೇ, ದೇವರ ಅನುಗ್ರಹದಿಂದಲೇ. ಇವತ್ತಿನ ದಿವಸ ನಾವು ಇಲ್ಲಿ ಓಣೆಯವರೆಲ್ಲರೂ ಸೇರಿಕೊಂಡು, ಸಭಿಕರೆಲ್ಲರೂ ಸೇರಿಕೊಂಡು ಈ 2ನೇ ಬ್ರಾಂಚ್ ಅಂದರೆ ನ್ಯೂ ಬೆಥೆಲ್ ಗೋಸ್ಪಲ್ ಚರ್ಚ್ನ 2ನೇ ಬ್ರಾಂಚಿನಲ್ಲಿ ಅದ್ಭುತವಾಗಿ ಕ್ರಿಸ್ಮಸ್ ಆಚರಣೆ ಮಾಡಿದ್ದೇವೆ. ಅದಕ್ಕಾಗಿ ನೀವೆಲ್ಲರೂ ಆನ್ಲೈನಲ್ಲಿ ನೋಡಿದ್ದೀರಾ, ನೀವು ಕೂಡ ದೇವರ ಆಶೀರ್ವಾದ ಹೊಂದಿಕೊಂಡಿದ್ದೀರೆಂದು ನಾನು ಭಾವಿಸ್ತೇನೆ. ಅದೇ ರೀತಿಯಿಂದ ಮುಂಬರುವಂಥ ದಿನಗಳಲ್ಲಿ ನಮ್ಮ ಈ ಆಶೀರ್ವಾದ ವಾಣಿಯವರು ಎಲ್ಲೆಲ್ಲಿ ಹೋಗ್ತಾರೋ ತಾವು ಕೂಡ ಲೈವ್ ನೋಡ್ರಿ, ಅನೇಕ ಜನರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ಗಳನ್ನು ಮಾಡಿರಿ, ಅನೇಕ ಜನರಿಗೆ ಒಂದು ಸುವಾರ್ತೆನೂ ಸಹ. ಆಮೇಲೆ